ಸರ್, ಏನು ಪ್ರಸ್ತುತ ಈಗ KDB ಯಾವ ಹಂತದಲ್ಲಿದೆ? ಇವತ್ತೇನು KIDB ಜಮಕೋಟೆ ರೈತಪರ ಹೋರಾಟ ಸಮಿತಿಯಿಂದ ಏನು ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿ 18 ತಿಂಗಳು ಕಳೆದಿತ್ತು. ನಾವು ಒಕ್ಕೂರಲಿಂದ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ವಿ. ಏನಂದರೆ ಇವತ್ತು ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಜಮೀನನ್ನು ಭೂಸ್ವಾಧೀನ ಒಳಪಡಿಸ್ಕೊಳ್ಳಿ, ರೈತರಿಗೆ ಒಳ್ಳೆ ದರ ಕೊಡಿ ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ನಮ್ಮ ಹೋರಾಟಕ್ಕೆ ಬಂದಿದ್ದ ಜನ ಸರ್ಕಾರ ಇವತ್ತು 491 ಎಕರೆ ನೀರಾವರಿ ಪ್ರದೇಶವನ್ನು ಬಿಟ್ಟು ಇನ್ನು 2300 ಎಕರೆ ಭೂಸ್ವಾಧೀನವನ್ನು ಫೈನಲ್ ನೋಟಿಫಿಕೇಶನ್ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇದರಿಂದ ಭೂಗಳರಿಗೆ ಏನು ಬರೆ ಬಿತ್ತು ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಿಜವಾದ ರೈತರ ಸಂದ ಜಯ. ಯಾಕಂದರೆ ಇವತ್ತು KDB ಹೆಸರಲ್ಲಿ ಕೆಲವು ಭೂಮಾಫಿಯಾಗಳು ನೀವು ಹೋರಾಟ ಮಾಡ್ತಾನೆ ಇರಿ, KDB ಆಗಬಾರ್ದು ಅಂತ ಹೇಳ್ಬಿಟ್ಟು ಚಿಂತಾಮಣಿ ಬೇರೆ ಬೇರೆ ಕಡೆ ರಿಜಿಸ್ಟರ್ ಮಾಡ್ತಾಯಿದ್ರು. ಆದರೆ ಯಾವತ್ತು ಸರ್ಕಾರ ಏನು ಫೈನಲ್ ನೋಟಿಫಿಕೇಶನ್ ಮಾಡಿ ಇವತ್ತು ಪಾಣಿಗಳು ನಮೂದು ಮಾಡೋದ್ರಿಂದ ಇಡೀ ರಾಜ್ಯದ ಯಾವುದೇ ಸಬ್ ರಿಜಿಸ್ಟರ್ ಆಫೀಸಲ್ಲೂ ಕೂಡ ನೋಂದಾವಣೆ ಆಗಲ್ಲ. ಹಾಗಾಗಿ ಇದು ರೈತರ ಸಂದರ್ಭ. ಇವತ್ತಲ್ಲ ನಾಳೆ ಸರ್ಕಾರ ಸಭೆ ಕರೆದು ಒಳ್ಳೆ ದರ ಕೊಟ್ಟರೆ ಅದು ನೇರವಾಗಿ ರೈತರಿಗೆ ಹೋಗ್ತದೆ. ಹಾಗಾಗಿ ಈ ಘನ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ, ಈ ಕೂಡಲೇ ರೈತರ ಸಭೆ ಕರೆದು ದರಪಟ್ಟಿ ನಿಗದಿ ಮಾಡಬೇಕಂತೇಳಿ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸರ್. ಸರ್, ಈಗ ಪಾಣಿಯಲ್ಲಿ ಏನು ನಮೂದಾಗಿರೋದು ಏನಂತಾಗಿದೆ ಸರ್? ಪಾಣಿಯಲ್ಲಿ ಸರ್ಕಾರದ ಭೂಸ್ವಾಧೀನ ನಮೂದಾಗಿದೆ ಸರ್. ಈಗ ನೀವು ಹೋರಾಟ ಕೈಗೆತ್ಕೊಂಡು ಸುಮಾರು 2-3 ವರ್ಷಗಳಾಯ್ತು. ಇಲ್ಲ, ವರ್ಷದ ಮೇಲೆ 8 ತಿಂಗಳ, ವರ್ಷದ ಮೇಲೆ 10 ತಿಂಗಳಾಗಿದೆ ಸರ್. ಆ ವರ್ಷದ ಮೇಲೆ ಹಿಂದೆಗಡೆ ಇದ್ದಿತ್ತು ರೇಟ್ಗೂ ಈಗಿನ ರೇಟ್ಗೂ ವ್ಯತ್ಯಾಸ ಆಗಿದೆ. ನೀವು ಎಷ್ಟೊಂದು ರೇಟ್ಗೆ ಡಿಮ್ಯಾಂಡ್ ಮಾಡೋಣ? ಈಗ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಕ್ಕಂಥದ್ದಿದೆ. ಇವತ್ತು ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಕೊಟ್ಟಾಗ ಒಂದು ಬೆಲೆ ಇತ್ತು, ಈಗ ಅದ್ರ ದುಪ್ಪಟ್ಟಾಗಿದೆ. ಈಗ ನಾವು ಪ್ರತಿ ಎಕರೆಗೆ 3 ಕೋಟಿ ಕೊಡಲೇಬೇಕು ಅಂತ ಹೇಳ್ತೀವಿ. ಯಾಕಂದರೆ ಇವತ್ತು ಬೆಂಗಳೂರು ವಿಧಾನಸೌಧ ಟು ಶಿಡ್ಲಘಟ್ಟ ಎಷ್ಟಾಗುತ್ತೋ ಅಷ್ಟೇ ಅಂತ ವಿಧಾನಸೌಧ ಟು ರಾಮನಗರ ಆಗುತ್ತೆ. ರಾಮನಗರಕ್ಕೆ ಯಾಕೆ ಅಷ್ಟು ರೇಟ್ ಕೊಡ್ತಾ ಇದ್ದಾರೆ? ನಮಗೂ ಕೂಡ ಅಷ್ಟೇ ರೇಟ್ ಕೊಡಬೇಕು. ರಾಮನಗರ ಏನು ರೇಟ್ ಕೊಡ್ತಾರೋ ಅದೇ ರೇಟು ಎಕರೆಗೆ 3-4 ಕೋಟಿ ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಸರ್, ಕಳೆದ ಸಲ ಒಂದು ಪಾಣಿಯಲ್ಲಿ ಶಿಡ್ಲಘಟ್ಟ ಸಬ್ ರಿಜಿಸ್ಟರ್ ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಚಿಂತಾಮಣಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಯಾವ ತರ ನೋಡ್ತೀರಿ ಸರ್? ಇವತ್ತು ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದಾಗ ಪಾಣಿಯಲ್ಲಿ ಅದು ನಮೂದಾಗಿತ್ತು. ಆವಾಗ ಭೂಗಳರಿಗೆ ದಾರಿ ಇರಲಿಲ್ಲ. ಆಗ ಕೆಲವರು ನಮ್ಮ ಸಹೋದರರ ಹೋಗ್ಬಿಟ್ಟು KDB ಕಚೇರಿಗೆ ಬಿಟ್ಟು ನಾವು ಅಣ್ಣ ತಮ್ಮಂದು ವಿಭಾಗ ಮಾಡ್ಕೊಳ್ಬೇಕು ನಾವು ಏನು ಅಂತ ಹೇಳ್ಬಿಟ್ಟು ಸುಳ್ಳು ಮಾಹಿತಿ ಕೊಟ್ಟು ಅವರ ದಾರಿ ತೆಗೆಸಿ ಪಾಣಿಗಳಲ್ಲಿ ನಮ್ಮದನ್ನು ಕೈ ಬಿಟ್ಟರು. ಅದ್ರ ಪರಿಣಾಮ ಚಿಂತಾಮಣಿ ಸಬ್ ರಿಜಿಸ್ಟರ್ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, KRಪುರ ಆಗ್ಬೋದು ರಿಜಿಸ್ಟರ್ ಆಗ್ತಾ ಇದ್ದಾವೆ. ಅದೇ ಪಾಣಿ ನಮೂದಾಗಿದ್ದರೆ ಆ ರಿಜಿಸ್ಟರ್ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಅದನ್ನು ಕೂಡ ನಾವು ಖಂಡಿಸ್ತೀವಿ. ಯಾಕಂದರೆ ಇವತ್ತು ಒಂದು ಸರಿ ಸರ್ಕಾರ ಫಿಲ್ಮ್ ನೋಟಿಫಿಕೇಶನ್ ಹೋದ್ಮೇಲೆ ಯಾವುದೇ ಮಾರಾಟ ಆದರೂ ಕೂಡ ಅದು ಜೀರೋ ಅಂತೇಳಿ ಸರ್ಕಾರ ಹೇಳ್ತದೆ. ಹಾಗಾಗಿ ಇವತ್ತು ಸರ್ಕಾರ ಇದು ರಿಯಲ್ ಎಸ್ಟೇಟ್ ಏನು ಹೇಳ್ತಾರೆ, ಅವರಿಗೆ ಖರೀದಿ ಮಾಡಿ ಇವತ್ತು 50 ಲಕ್ಷ 10 ಲಕ್ಷ 20 ಲಕ್ಷ ಕೊಟ್ಬಿಟ್ಟು ಖರೀದಿ ಮಾಡಿರ್ತಾರೋ ಅದು ರೈತರಿಗೆ ದುಡ್ಡು ಸೇರಲ್ಲ, ಅದು ಭೂಮಿ ಅಪ್ಪಿಗಳ ಪಾಲಾಗ್ತದೆ. ಅದೇ ಸರ್ಕಾರ ಕೊಟ್ಟರೆ ನೇರವಾಗಿ ರೈತರಿಗೆ ನೇರವಾಗಿ ದುಡ್ಡು ಸೇರ್ತದೆ. ಹಾಗಾಗಿ ಇವತ್ತು ನಾವು ಘನ ಸರ್ಕಾರದನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಬೇರೆ ಕಡೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಖಂಡಿಸ್ತೀವಿ ಸರ್. ಕೆಲವೊಂದು ರೈತರು ಅಂದ್ಕೊಳ್ಳೋರು ಗೋಮಾಳದ ಜಮೀನಲ್ಲಿ ಜಮೀನು ಇಲ್ದಿದ್ರೇನು ಸಮೇತ ಪಾಣಿಯಲ್ಲಿ ಎಕರೆಗಳು ಇಂತಿಷ್ಟು ಅಂತ ಬರ್ತಾ ಇದೆ. KDB ಯಾವ ತರ ಹಣ ಬಿಡುಗಡೆ ಮಾಡುತ್ತೆ ಸರ್? ಅದರಲ್ಲಿ ಈಗ ನಮಗೆ ಸಂಬಂಧಪಟ್ಟಂತ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಗಣ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಗಮನ ಹರಿಸಬೇಕು. ಇವತ್ತು ರೈತರು ಸುಮಾರು 53, 57, 50 ಅರ್ಜಿ ಹಾಕಿರ್ತಾರೆ, ಅವರಿಗೆ ಮಂಜೂರಾಗಿರಲ್ಲ. ಅಂಥ ರೈತರನ್ನು ಕೂಡ ಸರ್ಕಾರ ಪರಿಗಣಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ ಸರ್. ಅಲ್ಲ ಸರ್, ಈಗ ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಭೂಮಿ ಇಲ್ದಿದ್ರು ಪಾಣಿ ಆಗಿರುತ್ತೆ ಅಂತವ್ರಿಗೆ ಈಗ KDB ಪಾಣಿ ಲೆಕ್ಕದಲ್ಲಿ ಕೊಡುತ್ತಾ ಇಲ್ಲ ಅಂತ ಹೇಳಿದ್ರೆ ಹಂಗೆ ಡೈರೆಕ್ಟ್ ಆಗಿ ಈಗ ನೋಡ್ಕೊಡುತ್ತಾ ಅಂತ? ಈಗ ಸರ್ಕಾರ KDB ಕೊಡ್ತಕ್ಕಂಥ ಸರ್ಕಾರ KDB ಎರಡು ಒಂದೇ. ಸರ್ಕಾರದ ಅಂಗಸಂಸ್ಥೆ KDB ಯಾವತ್ತೂ ಕೂಡ ಪಾಣಿಯನ್ನು ನೋಡ್ಕೊಡ್ತ ಪಾಣಿಯಲ್ಲಿ ಎಷ್ಟು ಎಕರೆ ಇರುತ್ತೋ ಅಷ್ಟು ಅವರನ್ನ ಬೆಲೆ ನಿಗದಿ ಮಾಡಿ ಕೊಡ್ತಾರೆ. ಹಾಗಾಗಿ ಇವತ್ತು ಪಾಣಿ ಇದ್ರೆ ಭೂಮಿ ಇದ್ದೇ ಇರ್ತದೆ. ಯಾವುದು 1-2 ಇಲ್ತಕ್ಕಂಥ ಸಂದರ್ಭಗಳಲ್ಲಿ ತಾಲೂಕು ಆಡಳಿತ ಅದನ್ನು ಗಮನ ಹರಿಸಬೇಕು ಸರ್. ಈಗ ಕಳೆದ ಸಲ ಶಾಸಕರಾದಂಥ BN ರವಿಕುಮಾರ್ ಅವರು KDBಗೆ ಹೋಗುವಂತ ಜಮೀನುಗಳನ್ನು ನಾನು ಬಿಡಿಸಿದ್ದೀನಿ ಅಂತೇಳಿ ಒಂದು ವರದಿ ನೋಡಿದ್ವಿ. ಅದು ಯಾವ ಜಮೀನುಗಳು ಬಿಡಿಸಿದ್ದಾರೆ ಸರ್ ಅನ್ನೋದು? ಇವತ್ತು ಇಡೀ ತಾಲೂಕಿನ ಜನತೆಯ ಯೋಗಕ್ಷೇಮವನ್ನು ಹೊರಬೇಕಾಗಿರ್ತಕ್ಕಂಥ ಮಾನ್ಯ ಶಾಸಕರು ಅವರ ಜವಾಬ್ದಾರಿಯನ್ನು ಕರೆಕ್ಟ್ ನಿರ್ವಹಿಸಿದ್ದಾರೆ. ಯಾವ ರೀತಿ ಅಂದರೆ ಇವತ್ತು ಹಲವಾರು ಹಳ್ಳಿಗಳಿಂದ ಮತ್ತು ನಮ್ಮ KDB ಜಮಕೋಟೆ ರೈತಪರ ನಿಯೋಗದಿಂದ ಕೂಡ ಸುಮಾರು 3-4 ಬಾರಿ ಸಾರಿ ಹೋಗಿ ಅವರನ್ನು ಮನವಿ ಮಾಡಿದ್ವಿ. ಏನಂತ, ನಮಗೆ ಜಮಕೋಟೆ ಹೋಬಳಿಯಲ್ಲಿ 2823 ಎಕರೆಯಲ್ಲಿ ನೀರಾವರಿ ಪ್ರದೇಶವನ್ನು ಬಿಟ್ಟು
ಉಳಿದ ಜಮೀನನ್ನು ನೀವು ಪರಿವರ್ತನೆ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ವಿ. ರೈತರು ಮನವಿ ಮಾಡಿದ್ದಾರೆ. ನಮ್ಮ ರೈತರ ಮನವಿಗೆ ಸ್ಪಂದಿಸಿ ಮಾನ್ಯ ಶಾಸಕರು ಅವರ ಕೆಲಸವನ್ನು ನೀರಾವರಿ ಪ್ರದೇಶ ಹೊರತುಪಡಿಸಿದ್ದಾರೆ. ಹಾಗಾಗಿ ಸಮಸ್ತ ಜಮಕೋಟೆ ಜನತೆ ಪರವಾಗಿ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ಮುಂದೆ ಏನು 11ನೇ ತಾರೀಕು ಅನಿರ್ದಿಷ್ಟವಾದ ಧರಣಿ ಮಾಡಬೇಕು ಅಂತ ಹೇಳಿ ರೈತರು ಒಂದ್ ಕಡೆ ಸಜ್ಜಾಗಿರ್ತಾರೆ. ಆ ನಿಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿ ನಿಮ್ಮ ಹೋರಾಟ ಯಾವ ತರ ಇದೆ? ಇವತ್ತು ನಾವು ಸಂಜೆ ನಮ್ಮ ಜಮಕೋಟೆ KDB 13 ಹಳ್ಳಿಗಳ ರೈತ ಒಪ್ಪರ ಹೋರಾಟ ಸಮಿತಿಯಿಂದ ತುರ್ತು ಸಭೆಯನ್ನು ಕರೆದಿದ್ದೀವಿ. ಆ ಸಭೆಯಲ್ಲಿ ತೀರ್ಮಾನಿಸಿ ಮುಂದಿನ ಹೋರಾಟವನ್ನು ನಾವು ಕೂಡ ಯಾವುದೇ ಕಾಲಕ್ಕೂ ಹಿಂದೆ ಇಡುವಂಥ ಅಜ್ಜನೇ ಇಲ್ಲ. ಯಾವತ್ತೂ ಕೂಡ ಮುಂದೆ ಇರ್ತೀವಿ. ಇವತ್ತು ಸಂಜೆ ಸಭೆಯಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ ಸರ್. ಓಕೆ.